ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಇಷ್ಟು ದಿನ ಮಳೆರಾಯ ಕೈಕೊಟ್ಟ, ಈಗ ಯೂರಿಯಾ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡೋದೇ ಕತೆ ಆಯಿತು ಅಂತ ಹೇಳಿ ಚಿಂತೆ ಮಾಡಬೇಡಿ ರೈತ ಬಾಂಧವರೇ. ಯಾಕಂತಂತಂದ್ರೆ ನೀವು ಯೂರಿಯಾ ಪರ್ಯಾಯವಾಗಿ ನಿಮ್ಮ ತೋಟದಲ್ಲಿ ಗ್ಲಿರಿಸಿಡಿಯಾ ಗಿಡವನ್ನು ಬೆಳೆದಿದ್ದೇ ಆಗಿದ್ರೆ ನೀವು ಎಂದೆಂದಿಗೂ ಸಹಿತ ಈ ಯೂರಿಯಾಗಾಗಿ ಮೈಲುಗಲ್ಲು ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ದೊಡ್ಡ ದೊಡ್ಡ ಮೂಟೆಗಳನ್ನು ಹೊತ್ಕೊಂಡು ನಿಮ್ಮ ತೋಟಕ್ಕೆ ತಂದು ಈ ಯೂರಿಯಾ ಗೊಬ್ಬರವನ್ನು ಸುರಿಯೋ ಅವಶ್ಯಕತೆನೇ ಇರೋದಿಲ್ಲ. ಹಾಗಾದರೆ ಏನಿದು ಗ್ಲಿರಿಸಿಡಿಯಾ? ಈ ಗ್ಲಿರಿಸಿಡಿಯಾ ಯೂರಿಯಾವನ್ನು ಕೊಡುತ್ತಾ? ಕೊಟ್ಟರು ಹೆಂಗೆ ಕೊಡುತ್ತೆ? ಈ ಗಿಡ ಎಲ್ಲಿ ಸಿಗುತ್ತೆ? ಹೇಗೆ ತಂದು ಈ ಗಿಡವನ್ನು ನಾಟಿ ಮಾಡೋದು? ಇದರ ಆಯುಷ್ಯ ಎಷ್ಟು? ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ? ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಟ್ಟೆಗೆ ಊಟ ಇಲ್ಲ ಅಂತಂದರೆ ಮನುಷ್ಯ ಕೂಡ ಬಾಳಲ್ಲ. ಹಾಗೆ ಬೆಳೆಗಳು ಸಹಿತ ಅವುಗಳಿಗೆ ತಕ್ಕನಾದಂತಹ ಗೊಬ್ಬರ ಸಿಗಲಿಲ್ಲ, ಪೋಷಕಾಂಶ ಸಿಗಲಿಲ್ಲ ಅಂತಂದರೆ ಬೆಳೆಗಳು ಕೂಡ ಒಣಗಿ ಹೋಗುತ್ತೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚಿನದಾಗಿ ಆಧುನಿಕ ಜಗತ್ತಿಗೆ ಮಾರ್ಪಾಡಾಗಿರುವಂತಹ ರೈತರು ಸಹಿತ ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ಬೆಳೆಯಲ್ಲಿ ಏನೇ ಬದಲಾವಣೆ ಕಂಡ್ರೂ ಸಹಿತ ಯೂರಿಯಾ ಗೊಬ್ಬರ ತಂದು ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೋಡಿ, ಪ್ರಕೃತಿ ಮಾತೆ ಎಷ್ಟು ನಮಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಇದೊಂದು ಕೂಡ ಬೆಸ್ಟ್ ಎಕ್ಸಾಂಪಲ್. ಮನುಷ್ಯ ಹುಟ್ಟಿದಾನೆ, ಮನುಷ್ಯನಿಗೆ ಆಹಾರ ಬೇಕು. ಹಾಗಾಗಿ ಮನುಷ್ಯನಿಗೆ ಬೇಕಾದ ಗಿಡಮರಗಳನ್ನೆಲ್ಲ ಮತ್ತು ಆಹಾರಕ್ಕಾಗಿ ಈ ತರಕಾರಿ ಗಿಡಗಳನ್ನು, ಹಣ್ಣು ಹಂಪಲದ ಗಿಡಗಳನ್ನು ಎಲ್ಲವನ್ನು ಕೂಡ ಬೆಳೆಸ್ಕೊಟ್ಟ. ಅದರ ಜೊತೆಗೆ ಈ ಗಿಡಗಳು ಬೆಳಿಬೇಕು ಅಂತಂದರೆ ಅವುಗಳಿಗೂ ಕೂಡ ಸಮರ್ಪಕವಾದಂತಹ ಗೊಬ್ಬರದ ಅವಶ್ಯಕತೆ ಇದೆ. ಆಗ ದೇವರು ಈ ಯೂರಿಯಾ ಗೊಬ್ಬರನ ಪಾರ್ಸಲ್ ಮಾಡೋದನ್ನ ಇಲ್ಲ. ನೋಡಿ, ನೈಸರ್ಗಿಕವಾಗಿಯೇ ನಮ್ಮ ಸುತ್ತಮುತ್ತಲೂ ಈ ಗ್ಲಿರಿಸಿಡಿಯಾ ಗಿಡ ಅಂತ ಒಂದಿದೆ. ಕೆಲವರಿಗೆ ಗೊತ್ತು, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಮಾಹಿತಿ ಗೊತ್ತಿದ್ದವರು ತಮ್ಮ ತೋಟದ ಸುತ್ತಮುತ್ತ ಇದನ್ನು ಬೆಳೆದುಕೊಂಡಿದ್ದಾರೆ. ಅವರಿಗೆ ಯೂರಿಯಾ ಮತ್ತು ಇನ್ನಿತರೆ ಗೊಬ್ಬರದ ಚಿಂತೆನೇ ಇಲ್ಲ. ತುಂಬ ಹುಲಸಾಗಿ, ತುಂಬ ಸೊಗಸಾಗಿ ತಮ್ಮ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ಈ ಗ್ಲಿರಿಸಿಡಿಯಾ ಗಿಡದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯೂರಿಯಾಗೆ ಗೆಟ್ಔಟ್ ಅನ್ಬೇಕು ಅಂತಂದ್ರೆ ಈ ಗ್ಲಿರಿಸಿಡಿಯಾ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿದೆ. ಬನ್ನಿ ಹಾಗಿದ್ರೆ ಈ ಗ್ಲಿರಿಸಿಡಿಯಾ ಗಿಡ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಗ್ಲಿರಿಸಿಡಿಯಾ ಗಿಡ ಮೊದಲಿದು ಹುಟ್ಕೊಂಡಿದ್ದು ಮೆಕ್ಸಿಕೋ ಮತ್ತು ಅಮೇರಿಕಾದಲ್ಲಿ ಮೊದಲನೇ ಬಾರಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿರುವಂತಹ ಸ್ಥಳೀಯ ರೈತರು ಇದಕ್ಕೆ ಗ್ಲಿರಿಸಿಡಿಯಾ ಅಂತ ಕರೀತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ಮೌಸ್ ಕಿಲ್ಲರ್ ಅಂತ ಹೇಳ್ತಾರೆ. ಅಂದರೆ ಮೌಸ್ ಕಿಲ್ಲರ್ ಅಂತಂದರೆ ಇಲಿಯ ಪಾಷಾಣ ಅಂತ ಹೇಳಿ ಇದನ್ನು ಕರೀತಾರೆ. ಯಾಕೆ ಅಂತಂದರೆ ಈ ಗಿಡ ಎಲ್ಲೆಲ್ಲಿ ಬೆಳೆದಿರುತ್ತಲ್ಲ ಅಲ್ಲಿ ಇಲಿ ಹೆಗ್ಗಣಗಳ ಕಾಟನೇ ಇರೋದಿಲ್ಲ. ಸೊ ಅದನ್ನು ಕಂಡುಕೊಂಡಿರುವಂಥ ಆ ಭಾಗದ ರೈತರು ಇದನ್ನು ಮೌಸ್ ಕಿಲ್ಲರ್ ಅಂತ ಕರಿತಿದ್ರು. ಬಟ್ ಇದು ಮುಂದುವರೆದು ಇದರಿಂದ ಆಗುವ ಪ್ರಯೋಜನಗಳನ್ನು ನೋಡ್ತಾ ಹೋದಾಗ ಇದು ಒಂದು ಗಿಡ ಹಲವು ಉಪಯೋಗಗಳು ಅನ್ನೋದು ಜಗಜ್ಜಾಹೀರಾಗುತ್ತೆ. ಏನೇನು ಉಪಯೋಗ ನೋಡೋಣ. ನೋಡಿ, ಗ್ಲಿರಿಸಿಡಿಯಾ ಗಿಡ ಯೂರಿಯಾ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದೆ. ಹೆಂಗೆ ಅಂತಂದರೆ ನೋಡಿ, ಈಗ ವಾತಾವರಣದಲ್ಲಿ ಅಪಾರ ಪ್ರಮಾಣದ ಈ ಸಾರಜನಕ ಇದೆ, ನೈಟ್ರೋಜನ್ ಇದೆ. ಆದರೆ ನಮ್ಮ ಬೆಳೆಗಳಿಗೆ ಸಿಗುವಂತಹ ಸ್ಥಿತಿಯಲ್ಲಿ ಆ ನೈಟ್ರೋಜನ್ ಇಲ್ಲ. ಹಾಗಿರುವಾಗ ಈ ಗ್ಲಿರಿಸಿಡಿಯಾ ಗಿಡ ಯಾವ ರೀತಿಗೆ ಕೆಲಸ ಮಾಡುತ್ತಂತಂದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನ ಇದು ಸ್ಥಿರೀಕರಣ ಮಾಡ್ತಾ ಇದೆ, ಫಿಕ್ಸೇಷನ್ ಮಾಡಿ ಇವತ್ತು ಭೂತಾಯಿಗೆ ಕೊಡ್ತಾ ಇದೆ ಮತ್ತು ಜೊತೆಯಲ್ಲಿರುವಂಥ ಬೆಳೆಗಳಿಗೂ ಕೂಡ ಸಮರ್ಪಕವಾಗಿ ಕೊಡ್ತಾ ಇದೆ. ಹಾಗಾಗಿ ಇದನ್ನು ನೈಟ್ರೋಜನ್ ಗಿಡ ಅಂತಾರೆ, ಯೂರಿಯಾ ಗಿಡ ಅಂತಾರೆ, ಗ್ಲಿರಿಸಿಡಿಯಾ ಅಂತಾರೆ. ಇನ್ನೂ ಆಡು ಭಾಷೆಯಲ್ಲಿ ಕೇಳಿದ್ರೆ ಗೊಬ್ಬರದ ಗಿಡ ಅಂತ ಕರೀತಾರೆ. ಕೆಲವರಿಗೆ ಗೊಬ್ಬರದ ಗಿಡ ಅಂದಿದ ತಕ್ಷಣ ಗೊತ್ತಾಗಿರ್ಬೋದು, ಓ ಈ ಗಿಡದ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಅಂತ. ಇದು ಸಾರಜನಕವನ್ನು ಅಷ್ಟೇ ಕೊಡೋದಿಲ್ಲ. ನೋಡಿ, ಫಾಸ್ಫರಸ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಈ ಎಲ್ಲ ಅಂಶಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಹೀಗಾಗಿ ಪ್ರತಿಯೊಂದು ತೋಟದಲ್ಲೂ ಸಹಿತ ಗ್ಲಿರಿಸಿಡಿಯಾ ಇರಬೇಕು ಅಂತ ಹೇಳೋದು. ನೋಡಿ, ಇನ್ನೊಂದು ಉಪಯೋಗ ನಾನು ಆಗಲೇ ಹೇಳಿದೆ. ಈ ಗ್ಲಿರಿಸಿಡಿಯಾ ಗಿಡ ಇದ್ದಲ್ಲಿ ಇಲಿ ಹೆಗ್ಗಣಗಳ ಕಾಟ ಇರೋದಿಲ್ಲ. ಕೆಲ ರೈತರಿಗೆ ಇದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ. ತೋಟದಲ್ಲಿ ಅದೇನೋ ದಾಸ್ತಾನು ಮಾಡಿಟ್ಟಿರ್ತಾರೆ. ಬೆಳೆಗಳನ್ನು ಕೊಯ್ಲು ಮಾಡಿದ ನಂತರ ಅವುಗಳನ್ನು ಚೀಲಗಳನ್ನು ಒಟ್ಟಿರ್ತಾರೆ. ಹಾಗಿರುವಾಗ ಈ ಇಲಿ ಹೆಗ್ಗಣಗಳದ್ದೇ ದೊಡ್ಡ ಕಾಟ ಆಗಿಬಿಟ್ಟಿರುತ್ತೆ. ಹಾಗಿರುವಾಗ ನೀವು ಈ ಗ್ಲಿರಿಸಿಡಿಯಾ ಗಿಡವನ್ನು ಬೆಳೆದಿದ್ದೇ ಆಗಿದ್ರೆ ನಿಮ್ಮ ತೋಟದತ್ತ ಈ ಇಲಿ ಹೆಗ್ಗಣಗಳು ಬರೋದೇ ಇಲ್ಲ, ಸುಳಿಯೋದೇ ಇಲ್ಲ. ನೋಡಿ, ಇದೊಂದು ಅಡ್ವಾಂಟೇಜ್ ಅಲ್ವಾ ನಮ್ಮ ರೈತರಿಗೆ.
ಅದರ ಜೊತೆಗೆ ಈ ಗ್ಲಿರಿಸಿಡಿಯ ಗಿಡವನ್ನು ನಾವು ಹಸಿರೆಲೆ ಗೊಬ್ಬರವಾಗಿ ಕೂಡ ಬಳಸ್ಬೋದು. ನೋಡಿ, ಈ ಗ್ಲಿರಿಸಿಡಿಯಾ ಇದೊಂದು ದ್ವಿದಳ ಧಾನ್ಯದ ಗಿಡ ಆಗಿರೋ ಕಾರಣಕ್ಕಾಗಿ ಸಾರಜನಕವನ್ನು ಸ್ಥಿರೀಕರಣ ಮಾಡುವ ಕೆಲಸ ಮಾಡುತ್ತೆ. ಇದರ ಸೊಪ್ಪೇನಿದೆಯಲ್ಲ, ಇದರ ಸೊಪ್ಪು ತುಂಬ ಅಂದರೆ ತುಂಬ ನೋಡಿ ಹುಲಸಾಗಿ ಬೆಳೀತಾ ಇರುತ್ತೆ, ಸ್ವಲ್ಪ ಮಂದಾಗಿ ಇರುತ್ತೆ, ಅಂದರೆ ದಪ್ಪವಾಗಿರುತ್ತೆ. ನೀವು ಇದರ ಎಲೆಗಳನ್ನು, ಇದರ ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ಕೊಂಡು ಬಂದು ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಇದನ್ನು ನೀವು ಹಾಕ್ತಾ ಇದ್ದರೆ ನಿಮ್ಮ ತೋಟದಲ್ಲಿ ಹಸಿರೆಲೆ ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ನೋಡಿ, ಬಿಸಿಲಿನ ಸಮಯದಲ್ಲಿ ನೇರವಾದಂತಹ ಬಿಸಿಲಿಗೆ ಭೂತಾಯಿ ಒಡ್ಡೋದಿಲ್ಲ, ಆಗ ಮಣ್ಣಲ್ಲಿರುವಂಥ ತೇವ ಆರಿ ಹೋಗೋದಿಲ್ಲ. ಸೊ ಆಗ ಹಸಿರೆಲೆ ಗೊಬ್ಬರವಾಗಿ ಇದು ಕೆಲಸ ಮಾಡಿರುತ್ತೆ. ಅಷ್ಟೇ ಅಲ್ಲದೆ ಭೂತಾಯಿಯ ಒಡಲಿಗೆ ಈ ಒಂದು ಹಸಿರೆಲೆ ಗೊಬ್ಬರವಾಗಿರುವಂತಹ ಗ್ಲಿರಿಸಿಡಿಯಾ ಬಿದ್ದಾಗ ಅದು ಮಣ್ಣಲ್ಲಿ ಕಳೆದು ನಮಗೆ ಅಂದರೆ ನಮ್ಮ ಬೆಳೆಗಳಿಗೆ ಏನು ಸಿಗಬೇಕಲ್ವ ಪೋಷಕಾಂಶಗಳು ಅದೆಲ್ಲವನ್ನು ಕೂಡ ಈ ಗ್ಲಿರಿಸಿಡಿಯಾ ಗಿಡದ ಸೊಪ್ಪು ಮಾಡ್ತಾ ಹೋಗುತ್ತೆ. ಇಷ್ಟೇ ಅಲ್ಲ, ಗ್ಲಿರಿಸಿಡಿಯಾ ಗಿಡವನ್ನು ನೀವು ಬೆಳೆದಿದ್ದೇ ಆಗಿದ್ರೆ, ನಿಮ್ಮ ತೋಟದಲ್ಲಿ ನೀವು ಹಸು ದನಕರಗಳನ್ನು ಸಾಕಾಣಿಕೆ ಮಾಡಿದ್ದೇ ಆಗಿದ್ರೆ ಅವುಗಳಿಗೆ ಮೇವಾಗಿಯೂ ಕೂಡ ಈ ಗ್ಲಿರಿಸಿಡಿಯಾ ಸೊಪ್ಪನ್ನು ಕೊಡ್ಬೋದಂತೆ. ಕೊಟ್ಟರೆ ಹಾಲಿನ ಫ್ಯಾಟ್ ಹೆಚ್ಚಾಗುತ್ತೆ ಅಂತ ಕೆಲ ರೈತರು ಹೇಳ್ತಾರೆ. ವಿಶೇಷವಾಗಿ ನೀವು ವಿಚಾರವನ್ನು ನೋಡಬೇಕು ಅಂತಂತಂದರೆ, ಈ ಗ್ಲಿರಿಸಿಡಿಯಾ ಗಿಡವನ್ನು ನೀವು ವೇಸ್ಟ್ ಅಂತ ಬಿಟ್ಟಿರ್ತೀರಾ, ಅಂದರೆ ಈ ಜಾಗದಲ್ಲಿ ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಬಿಟ್ಟಿರ್ತೀರಾ. ಯಾವ್ದು ಹೇಳಿ? ಬದುವಿನ ಜಾಗ. ಆ ಬದುವಿನ ಜಾಗದಲ್ಲಿ ನೀವೇನಾದ್ರೂ ಈ ಗ್ಲಿರಿಸಿಡಿಯಾ ಗಿಡವನ್ನು ಬೆಳೆದಿದ್ದೇ ಆಗಿದ್ರೆ ಆಗ ನಿಮ್ಮ ತೋಟಕ್ಕೆ ಒಂದು ಜೀವಂತ ಬೇಲಿಯಾಗಿ ಇದು ಕೆಲಸ ಮಾಡುತ್ತೆ. ಹಾಗಿದ್ದಾಗ ನಿಮ್ಮ ತೋಟಕ್ಕೆ ಯಾರು ಕೂಡ ನುಸುಳೋದಿಲ್ಲ. ಮತ್ತು ಈ ಕಾಡು ಹಂದಿಗಳು ಮತ್ತು ಆನೆಗಳು ಮತ್ತು ಇತ್ತೀಚೆಗೆ ಈಗ ಈ ಚಿರತೆ, ಹುಲಿ ಇವುಗಳ ಕಾಟವು ಕೂಡ ಹೆಚ್ಚಾಗ್ಬಿಟ್ಟಿದೆ. ಅವುಗಳ ಕಾಟವು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ಗ್ಲಿರಿಸಿಡಿಯಾ ಗಿಡವನ್ನು ನೀವು ನಿಮ್ಮ ಬದುವಿನಲ್ಲಿ ಬೆಳೆದಾಗ ಇದು ಜೀವಂತ ಬೇಲಿಯಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ಈ ಗ್ಲಿರಿಸಿಡಿಯಾ ಗಿಡವನ್ನು ನೀವು ನಿಮ್ಮ ತೋಟದಲ್ಲಿ ಬೆಳೆದಿದ್ದೇ ಆಗಿದ್ರೆ ಎಷ್ಟರ ಮಟ್ಟಿಗೆ ಲಾಭವನ್ನು ನಿಮಗೆ ಕೊಡುತ್ತೆ ಅನ್ನುವಂಥ ವಿಚಾರ ಇದಾಗಿತ್ತು. ಈಗ ಎಲ್ರಿಗೂ ಕೂಡ ಕಾಡುವ ಪ್ರಶ್ನೆ ಏನು ಅಂತಂದರೆ, ಇದು ಯಾವ್ಯಾವ ಭೂಮಿಯಲ್ಲಿ ಬೆಳೆಯುತ್ತೆ, ಎಂಥ ವಾತಾವರಣದಲ್ಲಿ ಬೆಳೆಯುತ್ತೆ ಮತ್ತು ಇದರ ಬೀಜ ಎಲ್ಲಿ ಸಿಗುತ್ತೆ ಅದನ್ನು ಹೇಳಿ ಅಂತ ಕೇಳ್ತಿರ್ತೀರ. ನೋಡಿ, ಇದು ಯಾವುದೇ ವಾತಾವರಣ ಆಗಿರಲಿ, ನೀವು ಪಾಳು ಭೂಮಿ ಅಂತ ಬಿಟ್ಟಿರ್ತೀರಲ್ಲ, ಆ ವೇಸ್ಟ್ ಲ್ಯಾಂಡಲ್ಲೂ ಸಹಿತ ಈ ಗ್ಲಿರಿಸಿಡಿಯಾ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಮಳೆ ಬರಲಿ ಬಿಡಲಿ, ವಾತಾವರಣ ಹೆಂಗೆ ಇರಲಿ, ಅತಿಯಾದ ಬಿಸಿಲಿರಲಿ, ಅತಿಯಾಗಿ ಮಳೆ ಬರ್ತಾನೆ ಇರಲಿ, ಹೆಂಗಿದ್ರೂ ಸಹಿತ ಈ ಒಂದು ಗ್ಲಿರಿಸಿಡಿಯಾ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ನೀವು ನೋಡಿ ಎಷ್ಟೇ ಇದರ ಸೊಪ್ಪನ್ನು ಕಿತ್ತು ನೀವು ಹಸಿರೆಲೆ ಗೊಬ್ಬರ ಮಾಡಬೇಕು ಅಂತ ಹೇಳಿ ನಿಮ್ಮ ತೋಟದಲ್ಲಿ ಹಾಕ್ತಾ ಇದ್ದರೆ ಆದ್ರೂ ಸಹಿತ ಇದು ತುಂಬ ಚೆನ್ನಾಗಿ ಚಿಗುರು ಹೊಡೆದು ಬೆಳಿತಾನೇ ಇರುತ್ತೆ. ಅಂತಂದರೆ ಇದ್ರ ಕೆಲಸ ಏನಂತಂದರೆ ಬೆಳೆಯೋದು ಹಸಿರಾಗಿ ಹಚ್ಚಸಿರಾಗಿ ಇರೋದು. ಅಷ್ಟು ಚೆನ್ನಾಗಿ ಈ ಗಿಡ ಹುಲಸಾಗಿ ಇರುತ್ತೆ. ಸೊ ಹಾಗಾಗಿ ಇದೇ ಜಾಗದಲ್ಲಿ ಬೆಳಿಬೇಕು, ಹಾಗೆ ಬೆಳಿಬೇಕು, ಹಿಂಗೆ ಬೆಳಿಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂಥ ರೂಲ್ಸ್ ಈ ಗ್ಲಿರಿಸಿಡಿಯಾ ಗಿಡಕ್ಕಿಲ್ಲ. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಸಾಕು, ಯೂರಿಯಾ ಗೊಬ್ಬರದ ಬ್ಯಾಗನ್ನು ನಿಲ್ಲಿಸ್ಬಿಟ್ಟು ಈ ಗಿಡದ ಸಸಿಗಳನ್ನು ತಗೊಂಬಂದು ನಿಮ್ಮ ತೋಟದಲ್ಲಿ ನಡಿ. ಅಥವಾ ನೀವೇನು ಮಾಡಬೇಕು, ಈ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಆನ್ಲೈನ್ನಲ್ಲಿ ನೀವು ಇದನ್ನು ಆರ್ಡರ್ ಮಾಡಿಕೊಂಡು, ಈ ಬೀಜಗಳು ಸಿಗುತ್ತೆ, ಆನ್ಲೈನ್ನಲ್ಲಿ ಆರ್ಡರ್ ಮಾಡಿಕೊಂಡು ನಿಮ್ಮ ತೋಟದಲ್ಲಿ ಇದನ್ನು ನೀವು ಬಿತ್ತನೆ ಮಾಡಿ. ಆಗ ನೋಡಿ ಇದರ ರಿಸಲ್ಟನ್ನು ಕಂಡುಕೊಳ್ತೀರಾ. ನಂತರ ನಿಮಗೆ ರಿಸಲ್ಟ್ ಸಿಕ್ಕಿದಾದ್ಮೇಲೆ ಇದೇ ವಿಡಿಯೋಗೆ ನೀವು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಕಣ್ರಿ. ನೋಡಿ, ಪ್ರಕೃತಿ ಮಾತೆ ನಮ್ಗೆ ಏನೇನೆಲ್ಲ ಕೊಟ್ಟಿದ್ದಾಳೆ, ನಾವು ಅದರ ವಿರುದ್ಧವಾಗಿಯೇ ಹೋಗ್ತಾ ಇದ್ದೀವಿ. ನಾವು ನಮ್ಮ ಈ ಆಧುನಿಕ ಜಗತ್ತಿಗೆ ಎಲ್ಲರೂ ಕೂಡ ಮಾರ್ಪಾಡಾಗ್ತಿದ್ದಾರೆ, ರೈತರು ಕೂಡ ಮಾರ್ಪಾಡಾಗ್ತಿದ್ದಾರೆ, ಇಲ್ಲ ಅನ್ನೋದಿಲ್ಲ. ಆದರೆ ಯಾವುದು ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು, ಮಿತವಾಗಿ ಇರಬೇಕು. ಇಲ್ಲದೇ ಇದ್ದಾಗ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲವೂ ಕೂಡ ವಿಷಮಯ ಆಗ್ತಾ ಇದೆ. ಯೂರಿಯಾ ಇಲ್ಲದೆ ಏನೂ ನಡೆಯೋದಿಲ್ಲ ಅನ್ನೋ ಮನಸ್ಥಿತಿ ಇವತ್ತು ರೈತರಿಗೆ ಬಂದುಬಿಟ್ಟಿದೆ. ನೋಡಿ, ಯೂರಿಯಾಗೆ ಸೆಡ್ಡು ಹೊಡೆಯುವಂಥ ಕೆಲಸ ಇಂತಹ ಗ್ಲಿರಿಸಿಡಿಯಾ ಗಿಡಗಳು ಮಾಡುತ್ತೆ. ಹಾಗಾಗಿ ಇಂತಹ ಗ್ಲಿರಿಸಿಡಿಯಾ ಗಿಡವನ್ನು ನಿಮ್ಮ ತೋಟದಲ್ಲಿ ಬೆಳೆಸಿ. ಗಿಡ ಒಂದು ಲಾಭ ನೂರಾರು. ಹಾಗಾಗಿ ತೋಟದಲ್ಲಿ ಗಿಡವನ್ನು ಬೆಳೆಸೋದನ್ನು ಮರೆಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಈ ಗ್ಲಿರಿಸಿಡಿಯಾ ಗಿಡದ ಮಾಹಿತಿ ಬಗ್ಗೆ ನಿಮ್ಗೇನು ಅನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನೀವು ಯಾವ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಆಸಕ್ತಿ ವಹಿಸಿರ್ತೀರಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ.